ಜಿಬಿಎ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ದ ಬಸವರಾಜನ ಬುಡಕ್ಕೆ ಬಿಸಿ ನೀರು ಕಾಯಿಸುವಂತಹ ಕಾಲ ಶುರುವಾಗಿದೆ. ಒಂದು ಕಾಲದಲ್ಲಿ ಕರ್ಚೀಫ್ ಮಾರಾಟ ಮಾಡ್ತಿದ್ದವ ಹಫ್ತಾ ಕಹಾನಿಯನ್ನ ಪೊಲೀಸರು ಬಯಲಿಗೆಳೆಯುತ್ತಿದ್ದಾರೆ. ಬಸವರಾಜ್ ಪಡಕೋಟೆ ಏನಿದ್ದಾರೆ ಅವರ ಆಸ್ತಿಯನ್ನು ಮುಟ್ಕೊಳ್ಳಾಗಬೇಕು, ಆವಾಗ ಇನ್ನೊಬ್ರು ಮುಂದೆ ಬರೋದು. ಅಧಿಕಾರದ ದರ್ಪ, ಹಣದ ಅಹಂ, ಇದರ ಜೊತೆಗೆ ಸುತ್ತಮುತ್ತ ಚೇಲಗಳಿದ್ದಾರೆ ಅನ್ನುವಂಥ ಪೌರುಷ, ಇದೆಲ್ಲ ಸೇರಿದಾಗಲೇ ನೋಡಿ ಇಂಥ ಅಟ್ಟಹಾಸಗಳಾಗೋದು. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವಿನ ವೇಳೆ ಕೈ ಎತ್ತಿದವನ ಜನ್ಮ ಜಾತಕವೇ ಬಿಚ್ಚಿಕೊಂಡಿದೆ. ಸರ್ಕಾರಿ ಅಧಿಕಾರಿಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆದವನ ಕಹಾನಿ ಬಟಾಬೈಲಾಗಿದೆ. ಒಂದು ಕಾಲದಲ್ಲಿ ಮೆಜೆಸ್ಟಿಕ್ನಲ್ಲಿ ಪೆನ್ನು ಕರ್ಚಿಫ್ ಮಾರ್ತಾ ಇದ್ದವ ರೋಲ್ ಕಾಲ್ ಬಿಸ್ನೆಸ್ ಅನ್ನ ಶುರು ಮಾಡ್ಕೊಂಡಿದ್ದ. ಕಂಡೋರ ಹಣಕ್ಕೆ ಕೈ ಹಾಕ್ತಾ ಇದ್ದವ ಒಂದಿಷ್ಟು ಕಾಸು ಮಾಡಿಕೊಂಡು ನಾಡು ನುಡಿಯ ರಕ್ಷಕನ ಸೋಗು ತೊಟ್ಟಿದ್ದ. ಯಾವಾಗ ನಿನ್ನೆ ಅಟ್ಟಹಾಸ ಮೆರೆದ್ನೋ ಒಂದೊಂದೇ ಕತೆಗಳು ಬಿಚ್ಕೊಂಡಿವೆ. ಕರ್ಚಿಫ್ ಪೆನ್ ಮಾರ್ತಾ ಇದ್ದಂಥ ಬಸವರಾಜನ ಪರಾಕ್ರಮ, ವರ್ತೂರು ಠಾಣೆಯ ರೌಡಿ ಶೀಟರ್ ಬುಡಕ್ಕೆ ಖಾಕಿ ಶಾಕ್. ಕಂಡೂರ್ ಕಾಸಲ್ಲಿ ಕೊಬ್ಬೇರಿಸಿಕೊಂಡಾಗ್ಲೇ ಹೀಗೆಲ್ಲ ಆಡೋದು. ಅಧಿಕಾರಿಗಳನ್ನ ಅಟ್ಟಾಡಿಸಿಕೊಂಡು ಹೊಡೆದ ಈತ ಸಾಮಾನ್ಯನಲ್ಲ. ಕನ್ನಡ ರಕ್ಷಕನ ಸೋಗು ತೊಟ್ಟಿದ್ದವ ವರ್ತೂರು ಠಾಣೆಯ ರೌಡಿ ಶೀಟರ್. ಹೀಗಾಗಿನೇ ಈತನ ಮೂಲ ಕೆದಕ್ತಾ ಇದ್ದಂತೆ ಪೊಲೀಸರು ಒಂದೊಂದೇ ಕಥೆಯನ್ನ ಬಿಚ್ಚಿಡ್ತಾ ಇದ್ದಾರೆ. ಯಾದಗಿರಿ ಮೂಲದ ಬಸವರಾಜ್ ಪಡುಕೋಟೆ ಕೆಲಸಕ್ಕೆ ಅಂತ ಇಲ್ಲಿಗೆ ಬಂದು ಇಲ್ಲೇ ಬದುಕನ್ನ ಕಟ್ಕೊಂಡಿದ್ದ. ಮೆಜೆಸ್ಟಿಕ್ನಲ್ಲಿ ಕರ್ಚೀಫ್ ಪೆನ್ ಮಾರ್ತಾ ಇದ್ದವ ಕರವೇ ಸಂಪರ್ಕ ಬೆಳೆಸಿಕೊಂಡು ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ದ. ನಂತರ ಕನ್ನಡ ಸಂಘಟನೆಯನ್ನ ಕಟ್ಟಿಕೊಂಡು ರೋಲ್ ಕಾಲ್ ಬಿಸ್ನೆಸ್ ಶುರು ಮಾಡಿದ್ದ. ಇಲ್ಲಿಂದಲೇ ನೋಡಿ ಈತನ ಅಕ್ರಮ ಸಾಮ್ರಾಜ್ಯ ಬೆಳೆಯೋದಕ್ಕೆ ಶುರುವಾಗಿತ್ತು. ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ದಂಥ ಬಸವರಾಜ ಕರವೇ ಬಣದಲ್ಲಿ ಮನಸ್ತಾಪ ಮಾಡಿಕೊಂಡು ಕನ್ನಡ ಸಂಘಟನೆಯನ್ನ ಕಟ್ಟಿದ್ದ. ಹೀಗೆ ಕನ್ನಡ ಪರ ಹೋರಾಟದ ಹೆಸರಲ್ಲಿ ಫುಟ್ಪಾತ್ ಅಂಗಡಿಗಳನ್ನ ಬಾಡಿಗೆಗೆ ಪಡೆದಿದ್ದವ ಇದನ್ನ ದಿನದ ಬಾಡಿಗೆಗೆ ನೀಡಿ ಕೈ ತುಂಬಾ ಕಾಸನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಶಿವಾಜಿನಗರದಲ್ಲಿ ಅಂಗಡಿಗಳನ್ನ ಬಾಡಿಗೆಗೆ ಕೊಡೋ ಮೂಲಕ ಅಡ್ಡ ದಂಧೆ ನಡೆಸ್ತಾ ಇದ್ದ. ಇದರ ಜೊತೆಗೆ ಹಫ್ತಾ ವಸೂಲಿ, ಬೆದರಿಕೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಬಸವರಾಜ್ ಬುಡಕ್ಕೆ ನುಗ್ಗುತ್ತಾ ಜೆಸಿಬಿ. ಯಾವಾಗ ಬಸವರಾಜ್ನ ಪುಂಡಾಟ ಜೋರಾಯಿತೋ ಪೊಲೀಸರು ಈತನ ಬುಡಕ್ಕೆ ಕೈ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಬಸವರಾಜ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದು ಈ ವೇಳೆ ಲೈಸೆನ್ಸ್ ಇಲ್ಲದೆ ಕಚೇರಿ ನಡೆಸ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಪ್ಲಂಬಿಂಗ್ ಐಟಮ್ ಮಾರಾಟಕ್ಕಾಗಿ ಬಿಲ್ಡಿಂಗ್ ಬಾಡಿಗೆಗೆ ಪಡೆದಿದ್ದಂಥ ಬಸವರಾಜ ಕನ್ನಡ ಪರ ಹೋರಾಟದ ಕಚೇರಿ ಓಪನ್ ಮಾಡಿಕೊಂಡಿದ್ದ. ಹೀಗಾಗಿ ಕಚೇರಿಯಲ್ಲಿ ಅವ್ಯವಹಾರಗಳು ಪತ್ತೆ ಆದರೆ ಸೀಸ್ ಮಾಡಲಿಕ್ಕೆ ಸೂಚನೆ ನೀಡಿದ್ದಾರೆ. ಹಾಗೆಯೇ ಬಸವರಾಜ್ ವಾಸವಾಗಿರುವಂಥ ಮನೆಯ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದು ದಾಖಲೆಗಳು ಸರಿಯಾಗಿ ಇಲ್ಲದಿದ್ರೆ ಜೆಸಿಬಿ ನುಗ್ಗಿಸುವಂತ ಸಾಧ್ಯತೆ ಇದೆ. ಅವರು ಪ್ಲಾನ್ ಮಾಡಿರೋ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಇನ್ನು ಮುಂದೆ ಆ ರೀತಿ ಆಗ್ಲಿಕ್ಕೆ ಕೊಡೋದಿಲ್ಲ. ಆದರೆ ಯಾರು ಈ ತರ ಘಟನೆ ಮಾಡಿದ್ರೆ ಅಂಥವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಮಾಡಬೇಕಂತ ಆಲ್ರೆಡಿ ಜಾಯಿಂಟ್ ಸಿಪಿ ಅವರಿಗೆ, ಡಿಸಿಪಿ ಅವರಿಗೆ ಮಾತಾಡಿದ್ದೀವಿ. ಸಿಸಿ ಅವರು ಮಾತಾಡಿದ್ದಾರೆ, ಮಾನ್ಯ ಸಚಿವರು ಮಾತಾಡಿದ್ದಾರೆ. ಇಂಥ ಕ್ರಿಮಿನಲ್ಸ್ ಯಾರಿದ್ದಾರೆ ಅಂಥವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನು ಬಸವರಾಜ್ನ ಅಟ್ಟಹಾಸದಿಂದ ಜಿಬಿಎ ನೌಕರರು ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಬಸವರಾಜ್ನ ಆಸ್ತಿ ಮುಟ್ಟುಗೋಲು ಹಾಕಬೇಕು. ಈ ಘಟನೆ ಹಿಂದೆ ಶಿವಾಜಿನಗರದ ಗೂಂಡಾಗಳ ಕುಮ್ಮಕ್ಕಿದೆ. ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಷಯವಾಗಿ ಜಿಬಿಎ ಚೀಫ್ ಎಂಜಿನಿಯರ್ ಲೋಕೇಶ್ ಕೂಡ ಪ್ರತಿಕ್ರಿಯಿಸಿದ್ದು ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸೋಕೆ ಹಲ್ಲೆ ಮಾಡಿದ್ದಾರೆ, ಆದರೆ ಫುಟ್ಪಾತ್ ಕಾರ್ಯಾಚರಣೆಯನ್ನ ಇಲ್ಲಿಗೆ ಕೈ ಬಿಡಲ್ಲ ಅಂತ ಕಿಡಿಕಾರಿದ್ದಾರೆ. ಘಟನೆ ನಡೆದ ಮೇಲೆ ಯಾವ ಕುಮ್ಮಕ್ಕಿಂದ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಶಿವಾಜಿನಗರಲ್ಲಿ ಆ ರೌಡಿಸಂ ಏನನ್ನು ತೋರಿಸ್ಕೊಟ್ಟಿದ್ದಾರೆ. ಆದ ಕಾರಣದಿಂದ ಬಸವರಾಜ್ ಪಡಕೋಟೆ ಏನಿದಾರೋ ಅವ್ರ ಆಸ್ತಿಯನ್ನು ಮುಟ್ಕೊಳ್ಳಾಗಬೇಕು, ಆವಾಗ ಇನ್ನೊಬ್ರು ಮುಂದೆ ಬರಲ್ಲ. ಅವ್ರು ಹೆಂಗೆ ಆಸ್ತಿ ಗಳಿಸಿದ್ದಾರೆ ಅನ್ನೋದನ್ನ ಅವ್ರ ಆಸ್ತಿಯನ್ನು ಮುಟ್ಕೊಳ್ಳಾಕೋಬೇಕು, ಆವಾಗ ಇನ್ನೊಬ್ಬರಿಗೆ ಭಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಇದು ಎಲ್ಲೋ ಅಧಿಕಾರಿಗಳ, ನಗರ ಪಾಲಿಕೆ ಅಧಿಕಾರಿಗಳು ಏನು ಸಾರ್ವಜನಿಕ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಅದನ್ನ ಏನು ಆತ್ಮಸ್ಥೈರ್ಯ ಕುಗ್ಸೋದಕ್ಕೆ ಅಥವಾ ಅವ್ರಿಗೆ ಮನೋಬಲನ ಕಡಿಮೆ ಮಾಡೋ ಒಂದು ದೃಷ್ಟಿನಲ್ಲಿ ಈ ಒಂದು ಘಟನೆ ಹಲ್ಲೆ ನಡೆದಿದೆ ಅಂತ ಸಾಬೀತಾಗಿದೆ. ಏನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಏನು ಪಾದಚಾರಿ ಮಾರ್ಗದ ಒತ್ತುವರಿನ ತೆರವುಗೊಳಿಸೋ ಕಾರ್ಯ ಏನು ನಾವು ಕೈಗೊಂಡಿದ್ದೀವಿ ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಅದನ್ನ ಮುಂದುವರಿಸ್ತೀವಿ ಅನ್ನೋದನ್ನ ಈ ಮೂಲಕ ನಾವು ಹೇಳಕ್ ಬಯಸ್ತೀವಿ. ಒಟ್ನಲ್ಲಿ ಇಷ್ಟು ಕದ್ದು ಮುಚ್ಚಿ ಗೂಂಡಾಗಿರಿ ಮಾಡ್ತಾ ಇದ್ದವನ ಕಳ್ಳಾಟ ಬಯಲಾಗಿದೆ. ಕಿಡಿಗೇಡಿಯ ಪಾಪದ ಕೂಡ ತುಂಬ್ತಾ ಇದ್ದಂತೆ ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.